ಕನ್ನಡಪರ ಸಾಮೂಹಿಕ ಸಂಘಟನೆಗಳ ಒಕ್ಕೂಟದ ಒತ್ತಾಯದ ಮೇರೆಗೆ ನಗರಸಭೆಯು ನಗರದಲ್ಲಿ ಕನ್ನಡೇತರ ನಾಮಫಲಕಗಳನ್ನು ಅಳವಡಿಸಿರುವ ಮಳಿಗೆಗಳ ವಿರುದ್ಧ ಕಾರ್ಯಾಚರಣೆ ಆರಂಭಿಸಿದೆ. ಗುರುವಾರ ನಗರದ ಗಾಂಧಿ ಚೌಕ ರಸ್ತೆಯಲ್ಲಿ ಮಳಿಗೆಗಳ ಮೇಲೆ ಅಳವಡಿಸಿದ ಆಂಗ್ಲ ಹಾಗೂ ಇತರೆ ಭಾಷೆಯ ನಾಮಫಲಕಗಳನ್ನು ನಗರಸಭೆಯ ಸಿಬ್ಬಂದಿ ತೆರವುಗೊಳಿಸಿದ್ರು. ಕೆಲವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು, ಆದರೆ ಅದನ್ನು ಲೆಕ್ಕಿಸದೆ ಕಾರ್ಯಾಚರಣೆ ಕೈಗೊಂಡ್ರು. ಮಳಿಗೆಗಳ ಮೇಲೆ ಕನ್ನಡ ನಾಮಫಲಕಗಳನ್ನು ಅಳವಡಿಸುವಂತೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಈ ಸಂಬಂಧ ನಗರಸಭೆಯಿಂದ ಮಳಿಗೆಗಳ ಮಾಲೀಕರಿಗೆ ನೋಟಿಸ್ ನೀಡಲಾಗಿತ್ತು. ನೋಟಿಸ್ ನೀಡಿದರೂ ಸಹ ನಾಮಫಲಕಗಳ ಮೇಲೆ ಕನ್ನಡದಲ್ಲಿ ಬರೆಸದ ಕಾರಣ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ ಎಂದು ನಗರಸಭೆಯ ಅಧಿಕಾರಿಗಳು ಸಿಬ್ಬಂದಿ ತಿಳಿಸಿದ್ದಾರೆ. ಸುರಪುರ ನಗರ ಪ್ರದೇಶಗಳಿನ ನಾಮಫಲಕಗಳನ್ನು 60% ಕನ್ನಡ ಇಲ್ಲದಿದ್ದರೆ ಅವುಗಳನ್ನು ತೆರವುಗೊಳಿಸುವ ಕೆಲಸವನ್ನ ನಗರಸಭೆ ಆಡಳಿತ ಮಾಡುತ್ತಿರುವುದು ಒಳ್ಳೆಯ ವಿಚಾರ. ಇಲ್ಲದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರೇ ಆ ಕೆಲಸ ಮಾಡಬೇಕಾಗುತ್ತದೆ ಎಂದು ಕರವೇ ತಾಲೂಕು ಅಧ್ಯಕ್ಷ ವೆಂಕಟೇಶ ನಾಯ್ಕ ಬೈರಿಮರಡ್ಡಿ ಎಚ್ಚರಿಸಿದ್ದಾರೆ. ಏನಲ್ಲ ನಿಮ್ಮ ಮೌನ ನೀವೇನು ಮುಂಜಾನೆ ಕೂಡ ನಿಂತೆ ನಿಮ್ಮ ಮೌನ ಲಂಗ ಸುಳ ಮಗ ನೀವು ಇದು ವಿಡಿಯೋ ಮಾಡ್ಬೇಕಲ್ಲ ಮತ್ತೆ ತೆಗ್ದಲ್ಲ ಅಂತ ಗೊತ್ತಾಗ್ಬೇಕಲ್ಲ. ನನ್ನ ಡ್ಯೂಟಿ ಅದಲ್ಲ ಮತ್ತೆ ಮಾಡ್ಬೇಕು. ಅವ್ರಿಗೆ ಹಚ್ಚಕ್ಕೆ ಹೋಗ್ಬೇಕು. ನನ್ನ ಡ್ಯೂಟಿ ಅದು ಅವ್ರದ್ದು ಹಚ್ಚಕ್ಕಲ್ಲ, ಅವ್ರದ್ದೆಲ್ಲ ಕಿತ್ತದ ಬೆಳೆಯೋದು ಅವ್ರದ್ದು ಹಚ್ಚೆ. ನನ್ನ ಮಗ ಅವ್ರಿಗೆ ದೊಡ್ಡ ಆಫೀಸರನ್ನು ಡ್ಯೂಟಿಗೆ ಹೋಗಿ ಬಿಟ್ಟಿದೆ ಕುಂತು ಕಾರ್ಯಕ್ರಮ ಈಗ ಬಂದು 2 ನಿಮಿಷ ಇದ್ರಿ.